ಆತ್ಮೀಯ ಬಂಧುಗಳಿಗೆಲ್ಲ ಡಿ ಎಸ್ ಪಿ ರಮೇಶ್ ಮಾಡುವಂಥ ಶುಭ ಸುಪ್ರಭಾತ ನಮನಗಳೊಂದಿಗೆ ದೇಶ ಎತ್ತ ಸಾಗುತ್ತಿದೆ ಅನ್ನೋದ್ರ ಬಗ್ಗೆ ಚರ್ಚೆ ಮಾಡೋದು ಬಿಟ್ಟು ನಾವು ಏನೇನೋ ಮಾಡ್ತಾ ಇದ್ದೀವಿ ಅಂತ ಅನಿಸುತ್ತೆ. ಇಲ್ಲಿವರೆಗೆ ಏನು ಪ್ರಗತಿಪರರು ಬುದ್ಧಿಜೀವಿಗಳು ಅಂತ ಹೇಳ್ತಾ ಇದ್ದಂಥ ವ್ಯಕ್ತಿಗಳು ಯಾರೂ ಮಾತೆತ್ತಿಲ್ಲ. ವೆಸ್ಟ್ ಬೆಂಗಾಲ್ ನೋಡಿ, ವೆಸ್ಟ್ ಬೆಂಗಾಲಿ ಸಂತುಪನ್ ಅಂಥೇಳಿ ಪತ್ರಕರ್ತನ ಅವನ್ನ ಅರೆಸ್ಟ್ ಮಾಡ್ಕೊಂಡು ಹೋಗ್ತಾರೆ. ಆದರೆ ಪೊಲೀಸ್ನವರು ಮುಖ ತೋರಿಸೋದಿಲ್ಲ. ಎಲ್ಲಿ ಕರ್ಕೊಂಡು ಹೋಗಿದ್ದಾರೋ ಗೊತ್ತಿಲ್ಲ, ಆತನ ಬಗ್ಗೆ ಗೊತ್ತಾಗ್ತಿಲ್ಲ. ಪತ್ರಕರ್ತರಿಗೆ ಹೀಗಾದರೆ ಹೇಗೆ? ತುರ್ತು ಪರಿಸ್ಥಿತಿಗಿಂತ ಒಂದು ಘೋರ ಪರಿಸ್ಥಿತಿ ವೆಸ್ಟ್ ಬೆಂಗಾಲಲ್ಲಿ ನಡೀತಿದೆ. ಈಗ ಒಂದೊಂದೇ ಹೊರಬರ್ತಿದೆ ನೋಡಿ. ಅಲ್ಲಿ ಅವನು ಸೈಬುದ್ದೀನ್ ಏನೋ ಅತ್ಯಾಚಾರ ಆರೋಪಕ್ಕೆ ಗುರಿಯಾಗಿದ್ನೋ ಅವನ ಬಗ್ಗೆ ಹೆಂಗಸರು ಸ್ಟ್ರೈಕ್ ಮಾಡ್ತಿದ್ದಾರೆ ದೊಣ್ಣೆ ಹಿಡ್ಕೊಂಡು. ಹಾಗೆ ಒಬ್ಬ ಎಷ್ಟು ಚೆನ್ನಾಗಿ ಹೇಳ್ತಾ ಇದ್ದಾನೆ. ಒಬ್ಬ ಯಾರ್ಯಾರ ಮನೆಯಲ್ಲಿ ಚೆನ್ನಾಗಿರೋ ಹುಡುಗಿಯರಿದ್ದಾರೋ, ಯಾರ್ಯಾರು ಚೆನ್ನಾಗಿದ್ದಾರೋ ಅವ್ರ ಮನೆಗೆ ಹೋಗ್ಬೇಕಂತೆ, TMC ಲೀಡ್ರ್ ಮನೆಗೆ. ಅವನಿಗೆ ಎಷ್ಟು ದಿನ ಇಟ್ಕೊಬೋದು ಅಂತ ಯಾರೂ ಕೇಳಂಗಿಲ್ಲಂತೆ. ಇದು ಒಂದು ರೀತಿ ಹೈದರಾಬಾದ್ ನಿಜಾಮನ ಕಾಲದಲ್ಲಿರೋಂಥ ರಜಾಕಾರ ಒಂದು ದೌರ್ಜನ್ಯ ಮತ್ತು ಮರುಕಳಿಸ್ದಂಗಲ್ವ. ಹೆಣ್ಣು ಒಂದು ಭೋಗವಸ್ತನ, ಹೆಣ್ಣು ಒಂದು ಭೂಮಿ ಅನ್ನೋ ರೀತಿ ಹೇಳುವಂಥ ಧರ್ಮ ಪ್ರತಿಪಾದಕರಿಂದ ಇನ್ನೇನು ಸಾಧ್ಯ? ನಿಜವಾಗೂ ಇದ್ರ ಬಗ್ಗೆ ಧ್ವನಿ ಎತ್ತಬೇಕಾದಂತಹ ಈ ಬುದ್ಧಿಜೀವಿಗಳು, ಎಡಚರು ಏನು ಟೀಮ್ ಇದೆಯೋ ಯಾರೂ ಧ್ವನಿ ಎತ್ತಾ ಇಲ್ಲ. ಕಾರಣ ಏನಂದರೆ ಇಷ್ಟೇ, ನಮ್ಮವ್ರು ಏನು ದೌರ್ಜನ್ಯ ಮಾಡಿದ್ರು ರೈಟು, ಇನ್ನೊಬ್ಬರು ಮಾಡಿದ್ರೆ ಅದನ್ನು ದೊಡ್ಡ ವೈಭವೀಕರಿಸೋದು. ಅಲ್ಲದೆ ಇವರು ಹೆಣ್ಣುಗಳು ಎಷ್ಟೋ ಜನ ಇದ್ದಾರೆ, ಅಕ್ಕ ತಂಗಿಯರಿದ್ದಾರೆ, ತಾಯಂದಿರಿದ್ದಾರೆ, ಮಗಳಿದ್ದಾರೆ. ಇವರು ಆ ಮನೆಯ ಹೆಣ್ಣು ಮಕ್ಕಳಿಗೆ ಈ ಸ್ಥಿತಿ ಬಂದಿದ್ರೇನು ಸ್ವಲ್ಪ ಆಲೋಚನೆ ಮಾಡಬೇಕಲ್ಲ. ನಿಜವಾಗೂ ಬಹಳ ದುರಂತ ಅನಿಸುತ್ತೆ. ಕಣ್ಣಲ್ಲಿ ನೀರು ಬರಲ್ಲ, ರಕ್ತ ಬರುತ್ತೆ. ಇಂಥ ಪರಿಸ್ಥಿತಿಲೂ ಧ್ವನಿ ಎತ್ತಿಯಪ್ಪ, ಒಂದು ನಿಜವಾದ ಪ್ರಜಾಪ್ರಭುತ್ವ ತೋರಿಸುವಂಥ ರೀತಿಯಲ್ಲಾಗಲಿ. ಈ ರೀತಿಯಾಗಿ ನಾನು ನಿನ್ನೆ ಹಾಕಿದ್ದೆ, ಇಬ್ಬರು ಅದಕ್ಕೆ ಪ್ರತಿಕ್ರಿಯೆ ಕೊಟ್ಟಿದ್ದೀರಿ. ಬಾಂಗ್ಲಾದಿಂದ ಹಡಗಲ್ಲಿ ರೈಲಿನಲ್ಲಿ ಅಷ್ಟು ಜನ ಬರ್ತಾಯಿದ್ರೆ ಬಾಂಗ್ಲಾನೇ ನಮಗೆ ಸೇರಿಸ್ಕೊಂಡ್ರೆ ಒಳ್ಳೇದಲ್ವ ಅಂತ. ಯಾಕಂತೇಳಿದ್ರೆ ನಮಗೆ ಜನ ಮಾತ್ರ ಬರ್ತಿದ್ದಾರೆ, ಅಲ್ಲಿ ಭೂಭಾಗ ಮತ್ತು ಸಂಪತ್ತು ಬರ್ತಿಲ್ಲ. ಅವರಿಗೆಲ್ಲ ಇಲ್ಲಿ ಬಿಟ್ಟು ಭಾಗ್ಯ ಕೊಡ್ತಿದ್ವಿ. ಹೆಂಗಂದರೆ ಆಧಾರ್ ಕಾರ್ಡೇ ಅಗತ್ಯ ಇಲ್ಲ, ಅವರಿಗೂ ಕೊಡ್ತೀವಿ ಅಂತ ಹೇಳ್ತಾ ಮಮತಾ ಬ್ಯಾನರ್ಜಿ ನಿಜವಾಗೂ ಯಾವ ಮಟ್ಟಕ್ಕೆ ಹೋಗ್ತಿದೆ. ಇಲ್ಲಿ ಕೇಳಿದ್ರೆ ನಮ್ಮ ತೆರಿಗೆ ನಮ್ಮ ಹಕ್ಕು ಅಂತಾರೆ. ಈ ತೆರಿಗೆಯನ್ನು ಹೇಗೆ ಕೊಡ್ತಾ ಇದ್ದಾರೆ? ಕೇರಳದಲ್ಲಿ ಸತ್ತವನಿಗೆ 15 ಲಕ್ಷ ಕೊಟ್ಟರು, ಆದರೆ ಕರ್ನಾಟಕದಲ್ಲಿ ಆನೆ ತುಳಿತದಿಂದ ಸತ್ತವನಿಗೆ 5 ಲಕ್ಷ. ಅದೇ ಕೇರಳಕ್ಕೆ ಇವರು ಪರಿಹಾರ ಕೊಡೋಕ್ಕಾದರೆ, ಕೇರಳದ ಆನೆ ಬಂದು ಇಲ್ಲಿ ಅನಾಹುತ ಮಾಡಿದ್ರೆ ಅದಕ್ಕೆ ಪರಿಹಾರ ನಮ್ಮವರೇ ಕೊಡಬೇಕು. ಸೊ ನಿಜವಾಗಿ ಇದರ ಬಗ್ಗೆ ಯಾರೂ ಆಲೋಚನೆ ಮಾಡ್ತಾ ಇಲ್ಲ. ಎಲ್ಲಿವರೆಗೆ ನಮ್ಮನ್ನು ಮಂಗ ಮಾಡ್ತಾ ಇದ್ದಾರೆ. ನಿಜವಾಗೂ ಅವರ ಐಕಾನು ಪ್ರಧಾನಮಂತ್ರಿಯ ಅಭ್ಯರ್ಥಿ ಅಂಥೇಳಿ ಏನು ತೋರಿಸ್ತಾರೋ, ನಿನ್ನೆ ರ್ಯಾಲಿಯಲ್ಲಿ ಮಾತಾಡ್ತಾರೆ. ಆಶ್ಚರ್ಯ ಇತ್ತು ನನಗೆ. ಏನೋ ಒಂದು ಸಮಾನತೆ, ಸಮಾಜವಾದಿ ಮಾತು ಹೇಳ್ದಂಗೆ, ಒಬ್ಬ ಬಡವ ಶರ್ಟ್ ತಂಡ್ರೆ ಏನು ದುಡ್ಡಾಗುತ್ತೋ ಅದನ್ನು ಅದಾನಿ ಅಂಬಾನಿ ಹೋದರೂ ಅದೇ ಶರ್ಟಿಗೆ ಮಾರೋಕ್ಕಾಗತ್ತೆ. ಅರೆ, ಒಂದು ಶರ್ಟಿಗೆ ಬಡವರಿಗೊಂದು ಶ್ರೀಮಂತರಿಗೊಂದು ಮಾಡೋಕ್ಕಾಗತ್ತಾ? ಅಥವಾ ಮಾರವನು ನಿನ್ನ ಇನ್ಕಮ್ ಏನು ಅಂತ ಕೇಳೋಕ್ಕಾಗತ್ತಾ? ಕೇಳಿದ್ರು ಸತ್ಯ ಹೇಳ್ತಾನೆ. ಇವರು ಎಲೆಕ್ಷನ್ ನಿಲ್ಲಬೇಕಾದ್ರೂ ಆಸ್ತಿ ಘೋಷಣೆ ಮಾಡೋದ್ರಲ್ಲಿ ಎಷ್ಟು ಸುಳ್ಳಿದೆ. ಭಾರತದ ಒಂದು ಸಂವಿಧಾನ ಏನು ಅಂಬೇಡ್ಕರ್ ಬರೆದಿದ್ರು ಅದರಲ್ಲಿ ಬೇಕಾದ ತಿದ್ದುಪಡಿಯನ್ನು ಮಾಡಿಬಿಟ್ಟು ಅದನ್ನು ಸಂಪೂರ್ಣ ಕೊಲ್ಗೆಡಿಸಿ ಈಗ ನೆಕ್ಸ್ಟ್ ಅಂಬೇಡ್ಕರ್ ಸಂವಿಧಾನ ಅಂತ ಹೇಳಿದ್ರೆ ನಿಜವಾಗೂ ಅನುಮಾನ ಬರೋಂಥ ಸ್ಥಿತಿಯಲ್ಲಿದೆ. ಅದಕ್ಕೆ ಅವಮಾನ ಮಾಡ್ತಿದ್ದಾರೆ. ಇದ್ರ ಬಗ್ಗೆ ವೈಚಾರಿಕ ಆಲೋಚನೆ ತನ್ನಿ. ಅದಕ್ಕೆ ನಮ್ಮ ಶಾಸ್ತ್ರಿ ಬಗ್ಗೆ ನಮ್ಮ ಮನೋಜ್ ಗೌಡರು ಹಾಕಿದರು ಕೆಲವೇ ಮಾತುಗಳನ್ನ, ಅದಕ್ಕೆ ಸಮಗ್ರ ಮಾಹಿತಿಯನ್ನು ನಾನು ಹಾಕಿದೆ. ಅಂಥ ಲಾಲ್ ಬಹದ್ದೂರ್ ಶಾಸ್ತ್ರಿಗೆ ಬಗ್ಗೆ ಎಷ್ಟು ದ್ವೇಷ ಅನ್ನೋಕ್ಕೆ ಉದಾಹರಣೆ, ಜೀವಂತವಾಗಿರುವಾಗಲೇ ಎಲ್ಲ ಭಾರತ ರತ್ನ ಕೊಟ್ಕೊಂಡ್ರು ಆ ಪಕ್ಷದ ಪ್ರಧಾನಿಗಳು. ಆದರೆ ಲಾಲ್ ಬಹದ್ದೂರ್ ಶಾಸ್ತ್ರಿ ಜೀವಂತವಾಗಿರುವಾಗ ಅವ್ರು ತಾಣ್ತಿರಲಿಲ್ಲ. ಮರಣೋತ್ತರ ಕೊಡೋದಕ್ಕೆ ವಾಜಪೇಯಿ ಗೌರ್ಮೆಂಟ್ ಬರಬೇಕಾಯಿತು.
ಇದೆಲ್ಲ ಆಲೋಚನೆ ಮಾಡಿ ಅಂತ ನಾನು ಕೋರ್ಕೊಳ್ತೀನಿ. ಜೈ ಹಿಂದ್. ನಾನು ಕೋರ್ಕೊಂಡು